ಹೆಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನಲ್. ಇವಾಗ ಏನು ಅಂತಂದರೆ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ. ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಈಗ ರಿಲೀಸ್ ಆಗಿದೆ ಅಂತ. ಫಸ್ಟ್ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಎಲ್ಲಿ ಚೆಕ್ ಮಾಡಿದ್ರಿ ಆ ಒಂದು ಲಿಂಕ್ ಮೇಲೆ ಹೋಗಿ ಈಗ ಕ್ಲಿಕ್ ಮಾಡಿ ನೀವು ಚೆಕ್ನ ಮಾಡಿದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಸರ್ವರ್ ಎರರ್ ಅಂತ ಬರ್ತಿದೆ. ಹಾಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನೇ ತೋರಿಸ್ತಿದೆ. ಹಾಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಬಂದಿಲ್ಲ ಅಂತ ನೀವೇನಾದರೂ ಅಂದ್ಕೊತಿದ್ರೆ ಈ ನಿಮಗೆ ರಾತ್ರಿ 8 ಗಂಟೆವರೆಗೂ ವೆಯ್ಟ್ ಮಾಡಿ. ಯಾಕಂದರೆ ಸಾಫ್ಟ್ವೇರ್ ಅಪ್ಡೇಟನ್ನು KE ಮುಖಾಂತರ ಈಗಾಗಲೇ ಮಾಡ್ತಾ ಇರ್ತಾರೆ. ಅದೊಂದು ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಹಾಗೆ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಈಗಾಗಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂದರೆ ಅಲ್ಲಿ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ತೋರಿಸ್ತಾ ಇದೆ. ಹಾಗೆ ನೀವು ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರಿ ಅಂತ ಅಂದರೆ ಒಂದು ಅಪ್ಡೇಟು, ಒಂದು ನೋಟ್ ಅಂತ ಕಾಣಿಸುವಂಥದ್ದು. ಏನು ಅಂತ ಅಂದರೆ 23ನೇ ತಾರೀಕು ಸಂಜೆ 5 ಗಂಟೆವರೆಗೂ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದರೆ ಅವ್ರಿಗೆ ಈ ಮಾಕ್ ಅಲಾಟ್ಮೆಂಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಅನೌನ್ಸ್ಮೆಂಟು ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ನೀವು ಯಾರಿಗೆ ಈ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಬರ್ತಿಲ್ಲ ಅವರು ಯಾರು ಕೂಡ ವರಿ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಭಯ ಪಟ್ಕೋಬೇಡಿ. ನನಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಸೀಟು ಅಲಾಟ್ ಆಗಿಲ್ಲ ಅಂತ ಟೆನ್ಷನ್ ಪಟ್ಕೋಬೇಕಾಗಿಲ್ಲ. ನಿಮಗೆ ಸಂಜೆ ಅಂದರೆ ರಾತ್ರಿ 8 ಗಂಟೆವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಸೀಟು ಅಲಾಟ್ ಆಗಿರುವಂಥ ರಿಸಲ್ಟು ಬಂದೇ ಬರುತ್ತೆ. ಹಾಗೆ ಏನು ಅಂತ ಅಂದರೆ ಈಗಾಗಲೇ ಹಲವಾರು ಜನ ವಿದ್ಯಾರ್ಥಿಗಳು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ಚೆಕ್ ಮಾಡಿದ್ದಾರೆ. ಅವ್ರಿಗೆ ಸೀಟು ಅಲಾಟ್ಮೆಂಟ್ ಈಗಾಗಲೇ ಆಗಿದೆ. ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸರ್ವರ್ ಎರರ್ ಅಂತ ಬರ್ತಿದೆ. ಹಾಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನೇ ತೋರಿಸ್ತಿದೆ. ಈಗ ಸಾಫ್ಟ್ವೇರ್ ಅಪ್ಡೇಟನ್ನು ಮಾಡ್ತಾ ಇದ್ದಾರೆ KE ಮುಖಾಂತರ. ಇದು ಸಾಲ್ವ್ ಆಗುವಂಥದ್ದು ಸಂಜೆ 8 ಗಂಟೆ ಒಳಗಡೆ ನಿಮಗೆ ಸಾಲ್ವ್ ಆಗುತ್ತೆ. 8 ಗಂಟೆವರೆಗೂ ನೀವು ಸ್ವಲ್ಪ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ, ಆಗ ನಿಮಗೆ ರಿಸಲ್ಟು ಬರುವಂಥದ್ದು. ಹಾಗೆ ಫಸ್ಟ್ ಆಪ್ಷನ್ ಎಂಟ್ರಿಯನ್ನು ಏನು ಮಾಡಿದ್ರಿ ಅದೇ ಲಿಂಕಲ್ಲಿ ನಿಮಗೆ ಬರಲಿಲ್ಲ ಅಂತಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟಿಗೆ ನಿಮಗೆ ಸಪ್ರೇಟಾಗಿ ಒಂದು ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ. ಅದು ನಿಮಗೆ ಸಂಜೆ ರಾತ್ರಿ 8 ಗಂಟೆ ಮೇಲ್ಗಡೆ ನಿಮಗೆ ಆ ಒಂದು ಲಿಂಕು ಬರುವಂಥದ್ದು. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಯಾರು ಕೂಡ ಟೆನ್ಷನ್ ಪಟ್ಕೊಬೇಡಿ, ನನಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಸೀಟೇ ಅಲಾಟ್ ಆಗಿಲ್ಲ ಅಂತ. ನಿಮಗೆ ರಿಸಲ್ಟು ಬಂದೇ ಬರುತ್ತೆ. ಈಗಾಗಲೇ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಬಂದಿದೆ, ಸೀಟ್ ಕೂಡ ಅಲಾಟ್ಮೆಂಟ್ ಆಗಿದೆ. ಎಲ್ರಿಗೂ ಕೂಡ ಸೀಟ್ ಅಲಾಟ್ ಆಗುತ್ತೆ. ಇದು ಟೆಂಪರ್ವರಿ ಅಂದರೆ ಇದೇನು ಪರ್ಮನೆಂಟ್ ಸೀಟ್ ಅಲಾಟ್ಮೆಂಟ್ ಅಲ್ಲ. ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟು ಫೈನಲ್ ಆಗಿ ಬಂದೇ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಒಂದು ಅಪ್ಡೇಟ್ ಆಗಿತ್ತು, ನಾನು ನಿಮಗೆ ತಿಳಿಸ್ಬೇಕಾಗಿತ್ತು. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಯಾರು ಇನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ, ಇವಾಗಲೇ ಎಲ್ಲರೂ ಕೂಡ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡ್ತಿರುವಂಥ ಪ್ರತಿಯೊಬ್ಬರು ಕೂಡ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ಲು 5000 ಸಬ್ಸ್ಕ್ರೈಬರ್ಸ್ಗೆ ನಿಯರ್ ಇದೆ. ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು 5000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ 200 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಮತ್ತೆ ನಾನು ನೈಟು ವಿಡಿಯೋ ಮಾಡಿ ಬಿಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರೂ ಟೇಕ್ ಕೇರ್.